ಈಗ ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಸಿಪಿಐಎಂ ಪಕ್ಷದ ರಾಜ್ಯದ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಪ್ರಕಾಶ್ ರವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ನಮಸ್ಕಾರ ಬಂಧುಗಳೇ, ಸಮಯ ಹೆಚ್ಚಾಗಿದೆ, ಹೆಚ್ಚು ಮಾತಾಡುವಂಥ ಸಂದರ್ಭ ಅಲ್ಲ ಅಂತ ನಾನು ಭಾವಿಸಿ ಈ ಸಮ್ಮೇಳನ ಏನು ತೀರ್ಮಾನ ಮಾಡಿದೆ ಅನ್ನುವಂಥದ್ದನ್ನು ಈಗಾಗಲೇ ಮುನೀರ್ ಕಾಟಿಪಳ್ಳ ಅವರು ಮಾತಾಡಿದ್ದಾರೆ. ನಮ್ಮ ದೇಶದ ಮತ್ತು ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳಿ ಸ್ವರಾಜ್ ಅವರು ಮಾತಾಡಿದ್ದಾರೆ. ನಾನೊಂದು 2-3 ವಿಚಾರಗಳನ್ನಷ್ಟೇ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. CPM ಪಕ್ಷದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಹಿಂದೆ ಇರ್ತಕ್ಕಂಥ ಜನ, BJPಯ ಹಿಂದೆ ಇರ್ತಕ್ಕಂಥ ಸಾಮಾನ್ಯ ಜನರಿಗೆ ನಾವೊಂದು ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಈ ಬಹಿರಂಗ ಸಭೆ ಮುಖಾಂತರ. ಕಾಂಗ್ರೆಸ್ನ ಭ್ರಷ್ಟಾಚಾರ ಸರಿಯಿಲ್ಲ ಅಂತೇಳಿ ಹೇಳಿ ಕಾಂಗ್ರೆಸ್ನ ವಂಶ ಪಾರಂಪರ್ಯದ ಆಡಳಿತ ಒಪ್ಪಕ್ಕಾಗಲ್ಲ ಅಂತೇಳಿ ಹೇಳಿ BJP ಜೊತೆ ಅನಿವಾರ್ಯವಾಗಿ ಸೇರ್ಕೊಂಡಿರ್ತಕ್ಕಂಥ ಯುವ ಜನರಲ್ಲಿ ಒಂದು ವಿನಂತಿ ಮಾಡ್ತೇವೆ. ನಿಮಗೆ BJP ಪರ್ಯಾಯ ಅಲ್ಲ, CPM ಪಾರ್ಟಿ ಪರ್ಯಾಯ ಇದೆ, ಈ ಕಡೆ ಬನ್ನಿ ಅಂತೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೇನೇ BJPಯ ಕೋಮುವಾದದ ಬಗ್ಗೆ ಅತೃಪ್ತಿ ಇರ್ತಕ್ಕಂಥ BJP ಈ ದೇಶವನ್ನು ಕೋಮು ವಿಭಜನೆ ಮಾಡ್ತದೆ ಅಂತೇಳಿ ಅತೃಪ್ತಿಯಿಂದಾಗಿ ಬೇರೆ ದಾರಿ ಇಲ್ಲ ಅಂತೇಳಿ ಕಾಂಗ್ರೆಸ್ನ ಜೊತೆ ಸೇರ್ಕೊಂಡಿರ್ತಕ್ಕಂಥ ಯುವಜನ ಯಾರಿದ್ದಾರೆ, ಸಾಮಾನ್ಯ ಜನ ಯಾರಿದ್ದಾರೆ, ಅವರಿಗೆ ನಾವು ವಿನಂತಿ ಮಾಡ್ತೇವೆ, ನಿಮಗೆ ಒಂದು ದಾರಿ ಇದೆ. ಕಾಂಗ್ರೆಸ್ ಅಲ್ಲ ಅಥವಾ BJP ಅಲ್ಲ ಪರ್ಯಾಯ, CPM ಪಾರ್ಟಿ ಇದೆ, ಇದರ ಜೊತೆ ಸೇರಿ ಅಂತೇಳಿ ದಕ್ಷಿಣ ಕನ್ನಡದ ಯುವ ಜನರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಸೇರ್ಕೊಳ್ಳಿ CPM ಪಾರ್ಟಿಯ ಜೊತೆಯಲ್ಲಿ ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಯಾಕೆ ವಿನಂತಿ ಮಾಡಬೇಕಾಗಿ ಬಂದಿದೆ? BJPಯ ಬಗ್ಗೆ ತುಂಬ ಆಶಯಗಳನ್ನಿಟ್ಟುಕೊಂಡು ಅದರ ಜೊತೆಯಲ್ಲಿ ಹೋದಂಥ ಯುವ ಜನರ ಪರಿಸ್ಥಿತಿ ಏನಾಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಮ್ಮೇಳನದ ಒಂದು ಮುಖ್ಯವಾದಂಥ ಘೋಷಣೆ, ಉದ್ಯೋಗಕ್ಕಾಗಿ ನಾವು ಬೇಡಿಕೆಯನ್ನು ಎತ್ತುತ್ತಾ ಇದ್ದೇವೆ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಬೆಳೀತಾ ಇದೆ. ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಮಾತ್ರ ಅಲ್ಲ, ಸೃಷ್ಟಿಯಾಗ್ತಿರ್ತಕ್ಕಂಥ ಉದ್ಯೋಗ ಯಾವ ಥರದ್ದು ಅಂತಂದ್ರೆ ಯಾವುದೇ ಭದ್ರತೆ ಇಲ್ಲದೆ ಇರತಕ್ಕಂಥ ಅತ್ಯಂತ ಅಸ್ಥಿರವಾದಂಥ ಉದ್ಯೋಗ ಇವತ್ತು ಸೃಷ್ಟಿಯಾಗ್ತಾ ಇದೆ. ಇತ್ತೀಚೆಗೆ ಒಂದು ವಿಡಿಯೋ ನೋಡ್ತಿದ್ದೆ ನಾನು. ಒಬ್ಬ ತಂದೆ ಮಾತಾಡ್ತಾ ಇದ್ದಾರೆ, ತಂದೆ ಜೊತೆಯಲ್ಲಿ ಮತ್ತೊಬ್ಬರವ್ರ ಸ್ನೇಹಿತರು ಮಾತಾಡ್ತಾ ಇದ್ದಾರೆ. ಆ ತಂದೆಗೆ 4 ಜನ ಮಕ್ಕಳಿದ್ದಾರೆ. ಆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತೇಳಿ ಇನ್ನೊಬ್ಬರವ್ರ ಸ್ನೇಹಿತರು ಅವ್ರನ್ನ ಕೇಳ್ತಿದ್ದಾರೆ. ತಂದೆ ಹೇಳ್ತಾ ಹೋಗ್ತಾರೆ, ದೊಡ್ಡ ಮಗ PhD ಮಾಡಿದ್ದಾರೆ, ಸಂತೋಷ. ಎರಡನೇ ಮಗ ಏನು ಮಾಡ್ತಿದ್ದಾರೆ, ಅವರು ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿದ್ದಾರೆ, ಭಾಳ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ, ಸಂತೋಷ. ಮೂರನೇ ಮಗಳೇನು ಮಾಡ್ತಿದ್ದಾಳೆ, ಟೀಚರ್ ಆಗಬೇಕು ಅಂತೇಳಿ ಓದ್ಕೊಂಡಿದ್ದಾಳೆ, ಸಂತೋಷ. 4ನೇ ಮಗ ಏನು ಮಾಡ್ತಿದ್ದಾನೆ, ಅವನು ಕಳ್ಳ ಆಗಿದ್ದಾನೆ. 3 ಜನ ವಿದ್ಯಾವಂತರಾಗಿದ್ದಾರೆ, 4ನೇವನು ಕಳ್ಳ ಆಗಿದ್ದಾನೆ. ಆ ತಂದೆಯ ಸ್ನೇಹಿತ ಕೇಳ್ತಾನೆ, ಹಾಗಾದರೆ ಕಳ್ಳನ್ನ ಮನೇಲಿ ಇಟ್ಕೊಂಡಿದೀಯ ನೀನು ಅಂತ ಕೇಳ್ತಾರೆ. ತಂದೆ ಹೇಳ್ತಾನೆ, ಈ 3 ಜನ ಓದಿದಾರಲ್ಲ, ಅವ್ರಿಗೆ ಉದ್ಯೋಗ ಇಲ್ಲ, ಅವರು ದುಡಿತಾ ಇಲ್ಲ, ಇಡೀ ಮನೆ ಸಾಕ್ತಿರೋನು ಕಳ್ಳ ಅಂತೇಳಿ ಅಪ್ಪ ಹೇಳ್ತಾನೆ. ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟವಾಗಿ ಉದಾಹರಣೆ ಇದೆ ನಮ್ಮ ಮುಂದೆ. ಓದೋದು ಅನ್ನುವಂಥದ್ದು, ವಿದ್ಯಾಭ್ಯಾಸ ಮಾಡೋದು ಅನ್ನುವಂಥದ್ದು ಪ್ರಯೋಜನ ಇಲ್ಲ, ಇವತ್ತು ಉದ್ಯೋಗ ಸಿಕ್ಕಲ್ಲ ಅನ್ನೋಂಥ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ. ಅಧಿಕಾರಕ್ಕೆ ಬರೋಕ್ ಮುಂಚೆ ಮೋದಿ ಸರ್ಕಾರ 2 ಕೋಟಿ ಉದ್ಯೋಗದ ಮಾತು ಹೇಳಿದವರು. 10 ವರ್ಷ ಆಗಿದೆ, 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು. 20 ಕೋಟಿ ಉದ್ಯೋಗ ಅಲ್ಲ ಬಂಧುಗಳ, ಇರೋಂಥ ಉದ್ಯೋಗಗಳು ನಾಶ ಆಗೋಗ್ತಾ ಇದ್ದಾವೆ. ಯಾಕೆ ನಾಶ ಆಗ್ತಿದ್ದಾವೆ ಅಂತಂದ್ರೆ, ಕೇಂದ್ರ ಸರ್ಕಾರದ ಸ್ವಾಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳಾಗಲಿ ಅಥವಾ ಉದ್ದಿಮೆಗಳಾಗಲಿ ಕೈಗಾರಿಕೆಗಳಾಗಲಿ ಎಲ್ಲೂ ಕೂಡ ನೇಮಕಾತಿಗಳಿಲ್ಲ. ಅದರ ಬದಲಿಗೆ ಏನಾಗ್ತಾ ಇದೆ, ಇವತ್ತು ಮೋದಿ ಸರ್ಕಾರದ ನೀತಿ ಏನಾಗಿದೆ ಅಂತಂದ್ರೆ
ಅವರು ಹೊಸ ಹೊಸ ರೀತಿಯ ಪರಿಕಲ್ಪನೆಗಳನ್ನು ಉದ್ಯೋಗದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಈಗ ಏನಂತಂದ್ರೆ FTE, ಫಿಕ್ಸಡ್ ಟರ್ಮ್ ಎಂಪ್ಲಾಯ್ಮೆಂಟು, ಅದೇ ರೀತಿಯಲ್ಲಿ ಜಾಬ್ ಓರಿಯೆಂಟೆಡ್ ಟ್ರೈನಿಂಗು, ಆನ್ ಜಾಬ್ ಟ್ರೈನಿಂಗು, ನ್ಯಾಪ್ಸು, ಆ ರೀತಿಯ ಹೊಸ ಹೊಸ ಘೋಷಣೆಗಳನ್ನು ಮಾಡಿದ್ದಾರೆ. ಏನಿದ್ರ ಅರ್ಥ? ಯಾರಿಗೂ ಉದ್ಯೋಗ ಕಾಯಂ ಸಿಕ್ಕಲ್ಲ ಈ ದೇಶದಲ್ಲಿ ಅನ್ನೋದು ಹೊಸ ಮೋದಿ ಸರ್ಕಾರದ ನೀತಿ. ಅದರ ಪರಿಣಾಮ ಏನಾಗಿದೆ ಇವತ್ತು ಅಂತಂದ್ರೆ ನಿಮಗೊಂದು ಉದಾಹರಣೆ ಕೊಡಕ್ಕೆ ಬಯಸ್ತೇನೆ. ಈಗ ಐಫೋನ್ ಇದೆಯಲ್ಲ, ಆಪಲ್ ಕಂಪನಿಯವರು ತಯಾರು ಮಾಡ್ತಿರುವಂಥ ಐಫೋನ್, ತುಂಬ ಜನ ನೀವು ಐಫೋನ್ ಇಟ್ಕೊಂಡಿರ್ಬೋದು. ಈ ಐಫೋನ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಬೆಂಗಳೂರು ಹತ್ರ ಒಂದಿದೆ, ವಿಸ್ಟ್ರಾನ್ ಅಂತೇಳಿ ಅದನ್ನು ಕರೀತಾ ಇದ್ರು ಮೊದಲು, ಕೋಲಾರ ಜಿಲ್ಲೆಯಲ್ಲಿದೆ. ಆ ಫ್ಯಾಕ್ಟ್ರಿ ಇವತ್ತು ಟಾಟಾ ಕಂಪನಿಯವರು ತಗೊಂಡಿದ್ದಾರೆ. ಆ ಕಂಪನಿ ಒಳಗಡೆಯಲ್ಲಿ ಕಾಯಂ ಉದ್ಯೋಗಿಗಳು 1,000 ಜನ ಇದ್ದಾರೆ, ಗುತ್ತಿಗೆ ಕಾರ್ಮಿಕರು 29,000 ಜನ ಇದ್ದಾರೆ. ನೀವು ಇದನ್ನು ಯೋಚನೆ ಮಾಡಬೇಕು. 1,000 ಜನ ಕಾಯಂ ಉದ್ಯೋಗಿಗಳಿದ್ದು 29,000 ಜನ ಗುತ್ತಿಗೆ ಕಾರ್ಮಿಕರ ಅರ್ಥ ಏನು ಗೊತ್ತಾ? 29,000 ಜನ ಕಾರ್ಮಿಕರನ್ನ ಪ್ರತಿ ವರ್ಷ ಕಿತ್ತಾಕ್ಬೋದು, ಯಾವಾಗ ಬೇಕಾದ್ರೂ ಕೆಲಸದಿಂದ ಕಿತ್ತಾಕ್ಬೋದು, ಅವರಿಗೆ ಕನಿಷ್ಠ ವೇತನವನ್ನು ಕೊಡಲ್ಲ. ನಮ್ಮ ಮಕ್ಕಳ ಭವಿಷ್ಯ ಇವತ್ತು ಮೋದಿ ಸರ್ಕಾರದ ಕೈಯಲ್ಲಿ. ಉದ್ಯೋಗದ ಯಾವ ಭರವಸೆಯೂ ಇಲ್ಲ, ಹೇಗೆ ಬದುಕ್ತಾರೆ ಅನ್ನೋಂಥ ಯಾವ ಗ್ಯಾರಂಟಿನೂ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದ್ಯೋಗದ ಖಾತ್ರಿ ಇಲ್ಲ ಅಂತ ಹೇಳುವಾಗ ನಮ್ಮ ನಾರಾಯಣ ಮೂರ್ತಿ ಅವರು, ಇನ್ಫೋಸಿಸ್ ಕಂಪನಿ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ, ಕೆಲಸ ಕಡಿಮೆ ಮಾಡ್ತಾ ಇದ್ದೀರಿ ನೀವು, 48 ಗಂಟೆ ವಾರದಲ್ಲಿ ಸಾಕಾಗಲ್ಲ, 75 ಗಂಟೆ ಕೆಲಸ ಮಾಡ್ರಿ ಅಂತ ಹೇಳ್ತಾವ್ರ ಅವರು. ಕನಿಷ್ಠ ವೇತನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಮೋದಿ ಸರ್ಕಾರ, ಅದರ ಲಾಭ ತಗೊಳ್ತಿರ್ತಕ್ಕಂಥ ಬಂಡವಾಳದಾರರು ಹೇಳ್ತಾ ಇದ್ದಾರೆ 48 ಗಂಟೆ ಕೆಲಸ ಮಾಡಿದ್ರೆ ದೇಶ ಉದ್ಧಾರ ಆಗಲ್ಲ, 75 ಗಂಟೆ ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ದೇಶ ಉದ್ಧಾರ ಆಗೋದಂದ್ರೆ ಅವ್ರ ಲೆಕ್ಕದಲ್ಲಿ ಕಾರ್ಮಿಕರು, ದುಡಿಮೆ ಮಾಡುವಂಥವರು, ವಿದ್ಯಾವಂತ ಯುವಜನ ಸ್ವಾಭಿಮಾನದಿಂದ 8 ಗಂಟೆ ಕೆಲಸ ಮಾಡಿ ಕುಟುಂಬದ ಜೊತೆ ನೆಮ್ಮದಿಯಾಗಿರಬೇಕು ಅನ್ನೋದಲ್ಲ. ಜೀವನ ಪರ್ಯಂತ ಅಭದ್ರತೆಯಿಂದ ಅತಂತ್ರವಾಗಿ ಕಡಿಮೆ ವೇತನಕ್ಕೆ ಯಾವಾಗ ಬೇಕಾದರೂ ಕೆಲಸದಿಂದ ಕಿತ್ತಾಕ್ಬೋದು ಅನ್ನೋಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವರು ಬಯಸ್ತಾ ಇದ್ದಾರೆ. ಇದು ಮೋದಿ ಸರ್ಕಾರದ ಕೊಡುಗೆ. ಕರ್ನಾಟಕ ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗಿದೆ? ಬಿಜೆಪಿಯವರು ಅಧಿಕಾರದಲ್ಲಿ, ಇಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಮಾಡಬಾರದು ಕೆಲಸಗಳು, ಕಾನೂನುಗಳನ್ನೆಲ್ಲ ಮಾಡಿಬಿಟ್ರು. ಅವರು ಮತಾಂತರ ನಿಷೇಧ ಕಾಯ್ದೆ ತಂದ್ರು, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ತಂದ್ರು. ಅದರ ಹೆಸರಲ್ಲಿ ಸಿಕ್ಕಿದ ಕಡೆಯಲ್ಲಿ ಪೋಲಿ ಪುಂಡ್ರೆಲ್ಲ ಸೇರಿ ಸಿಕ್ಕಿದವ್ರನ್ನ ಬೀದಿಯಲ್ಲಿ ಹೊಡೆಯುವಂಥದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರು ಬಿಜೆಪಿ ಸರ್ಕಾರ. ಮೊದಲು ರೈತರ ಭೂಮಿಯನ್ನ ಯಾರು ಬೇಕಾದರೂ ತಗೋಬಹುದು ಅಂತೇಳಿ 74ನೇ ಇಸ್ವಿಯಲ್ಲಿ ಭೂ ಸುಧಾರಣಾ ಕಾಯ್ದೆ ಏನು ಬಂದಿತ್ತು, ಆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿ ಭೂ ಸುಧಾರಣಾ ಕಾಯ್ದೆಯನ್ನು ನಾಶ ಮಾಡಿಬಿಟ್ರು ಬಿಜೆಪಿಯವರು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆವರೆಗೊಂದು ಹೆಮ್ಮೆ ಇರಬೇಕಾಗಿರೋಂಥ ಅಂಶ ಇದೆ. ಇವತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ಯುವಜನ, ಕಾಂಗ್ರೆಸ್ ಜೊತೆಲಿರ್ತಕ್ಕಂಥ ಯುವಜನರಿಗೆ ನಾವು ಕೇಳಕ್ ಬಯಸ್ತೀವಿ, ಕರ್ನಾಟಕ ರಾಜ್ಯದಲ್ಲಿ 74ನೇ ಇಸ್ವಿಯಲ್ಲಿ ಭೂ ಸುಧಾರಣಾ ಕಾಯ್ದೆ ಬರೋದಕ್ಕೆ ಕಾರಣ ಯಾರು ಅಂತಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಕೆಂಬಾವಟದ ಅಡಿಯಲ್ಲಿ ನಡೆಸಿದಂತಹ ಭೂ ಸುಧಾರಣಾ ಹೋರಾಟಗಳು, ಗೇಣಿದಾರರ ಹೋರಾಟಗಳು. ಅದರ ಒತ್ತಡದಿಂದಾಗಿ 74ರಲ್ಲಿ ಭೂ ಸುಧಾರಣೆ ಕಾಯ್ದೆ ದೇವರಾಜ ಅರಸು ತಂದಿದ್ದು. ಬಿಜೆಪಿಯವರು ಆ ಭೂ ಸುಧಾರಣಾ ಕಾಯ್ದೆಯನ್ನು ನಾಶ ಮಾಡಾಕಿದ್ರು, ಕಿತ್ತಾಕಿದ್ದಾರೆ ಅದನ್ನ. ಕಾಂಗ್ರೆಸ್ನವರು ಎಲೆಕ್ಷನ್ ಮುಂಚೆ ಏನು ಹೇಳಿದ್ರು? ಸಿದ್ದರಾಮಯ್ಯ ಮತ್ತು ಕಂಪನಿ, ನಾವು ಅಧಿಕಾರಕ್ಕೆ ಬಂದ್ರೆ ಬಿಜೆಪಿಯವರು ಮಾಡಿರ್ತಕ್ಕಂಥ ಈ ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ಮಾಡ್ತೀವಿ ಅಂತ ಹೇಳಿದ್ರು. ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ಮಾಡ್ತೀವಿ ಅಂತ ಹೇಳಿದ್ರು. ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದಾರೆ, ಯಾರು ಬೇಕಾದ್ರೂ ರೈತರ ಭೂಮಿ ಕೊಂಡ್ಕೋಬಹುದು ಅಂತ ಮಾಡಿಬಿಟ್ಟಿದ್ದಾರೆ. ನಮಗೆ ಅಧಿಕಾರ ಕೊಟ್ರೆ ನಾವು ವಾಪಸ್ ಮಾಡ್ತೀವಿ, ಅದನ್ನು ಕಿತ್ತಾಕ್ತೀವಿ, ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಕಾರ್ಮಿಕರಿಗೆ ಹೇಳಿದ್ರು, ನಮಗೆ ಅಧಿಕಾರ ಕೊಟ್ರೆ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ವೇತನದ ಕಾಯ್ದೆಗಳನ್ನು ತರ್ತೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಸರ್ಕಾರ ಬಂದು 1.5 ವರ್ಷ ಆಯಿತು. ಯಾವುದಾದ್ರೂ ಈ ವಿಚಾರದಲ್ಲಿ ಬಾಯಿ ಬಿಡ್ತಾ ಇದ್ದಾರೆ ಅವರು? ಜಾನುವಾರು ನಿಷೇಧ ಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ
ಕಾಂಗ್ರೆಸ್ನವ್ರು ಏನು ಮಾತಾಡ್ತಾರೆ ಇವತ್ತು? ನಿಮ್ಮ ಜಿಲ್ಲೆಯವರು UT ಖಾದರ್ ಇದ್ದಾರೆ, ಸ್ಪೀಕರ್ ಆಗಿದ್ದಾರೆ, ಏನಾದ್ರೂ ಬಾಯಿ ಬಿಡ್ತಾ ಇದ್ದಾರಾ? ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಒಂದು ಸಮುದಾಯವನ್ನ ಗುರಿ ಮಾಡ್ಕೊಂಡು ದಾಳಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕಾಯ್ದೆ ಅಂತಂದ್ರಲ್ಲ, UT ಖಾದರ್ ಅವರೇ, ಕಾಂಗ್ರೆಸ್ನವರೇ, ಸಿದ್ದರಾಮಯ್ಯನವರೇ, ಯಾಕೆ ಸುಮ್ಮನೆ ಇದ್ದೀರಿ? 1.5 ವರ್ಷ ಆದ್ರೂ ಕೂಡ ನೀವು ರೈತರ ಭೂಮಿಯನ್ನ ಯಾರು ಬೇಕಾದ್ರೂ ತಗೋಬಹುದು ಅಂತ ತಿದ್ದುಪಡಿ ರದ್ದು ಮಾಡಬೇಕಾಗಿತ್ತಲ್ವಾ? 1.5 ವರ್ಷ ಆಗಿದೆ ಬಂಧುಗಳೇ. ಬೆಂಗಳೂರು ಸುತ್ತಮುತ್ತ ಇವತ್ತು ಎಲ್ಲಿ ನೋಡಿದ್ರು ಭೂ ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಲ್ಲಿ. 1,000 ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಕ್ಕಾಗ್ತಿಲ್ಲ. ಇದು ಅರ್ಥ ಮಾಡ್ಕೊಳ್ರಿ ರೈತರು. ರೈತರ ಪ್ರೀತಿ ಎಲೆಕ್ಷನ್ ಟೈಮಲ್ಲಿ ಹೆಂಗ್ ಬರುತ್ತೆ? ಎಲೆಕ್ಷನ್ ಆದ ಮೇಲೆ, ಅಧಿಕಾರ ಬಂದ ಮೇಲೆ ಯಾರ ಪರವಾಗಿ ಕಾನೂನು ಮಾಡ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ರಿ. ಆ ಕಡೆ ಬಿಜೆಪಿ ಮೋದಿ ಸರ್ಕಾರ ನಿಮ್ಮೂರಲ್ಲಿರ್ತಕ್ಕಂಥ ನ್ಯಾಷನಲ್ ಹೈವೇ ಇದೆಯಲ್ಲ, ಕೊಂಕಣ್ ರೈಲ್ವೆ ಇರ್ಬೋದು, ಇಲ್ಲಿನ ನ್ಯಾಷನಲ್ ಹೈವೇ ಇರ್ಬೋದು, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅನ್ನೋ ಹೆಸರಿನಲ್ಲಿ ಬಂಡವಾಳದಾರರಿಗೆ ನಾವು ಮಾರಾಟ ಮಾಡ್ತೀವಿ ಅಂತೇಳಿ ಸ್ಕೀಮು ಓಪನ್ ಮಾಡಿದ್ದಾರೆ. ನಿಮ್ಮೂರಿನ ಬ್ಯಾಂಕ್ಗಳನ್ನೆಲ್ಲ ನಾಶ ಮಾಡಿದ್ದಾರೆ ಬಿಜೆಪಿ ಅವರು, ಮೋದಿ ಸರ್ಕಾರ. ಈ ಊರಿನ ಏರ್ಪೋರ್ಟ್ ಅನ್ನು ಮಾರ್ಬಿಟ್ಟಿದ್ದಾರೆ. ಈ ಊರಿನ ಬಂದರುಗಳನ್ನು ಮಾರಲಿಕ್ಕೆ ಸ್ಕೀಮ್ ಓಪನ್ ಮಾಡಿದ್ದಾರೆ. ಈಗ ಯಾವುದೆಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಬಂದರುಗಳು, ರೈಲ್ವೆ ಟ್ರ್ಯಾಕ್ಗಳು, ರೈಲ್ವೆ ಸ್ಟೇಷನ್ಗಳು, ಏರ್ಪೋರ್ಟ್ಗಳು, ರಸ್ತೆಗಳು, ನೆಲ, ಜಲ, ಖನಿಜ ಎಲ್ಲವನ್ನು ಮಾರಲಿಕ್ಕೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತೇಳಿ ಮೋದಿ ಸರ್ಕಾರ ಅನೌನ್ಸ್ ಮಾಡಿದೆ. ಒಂದಾದ್ಮೇಲೆ ಒಂದು ಮಾರ್ತಾ ಇದೆ. ಅದಕ್ಕೊಂದು ಮಾತು, ಮೊದಲಿಂದ ಹೇಳುವಂತ ಒಂದು ಮಾತಿದೆ. ಪರಿಸ್ಥಿತಿ ಏನಾಗಿದೆ ಡೆಲ್ಲಿಯಲ್ಲಿ ಅಂತಂದ್ರೆ, ಸಾಮಾನ್ಯವಾಗಿ ಡೆಲ್ಲಿಯಲ್ಲಿ ಮಾತಾಡೋ ಮಾತಿದು, ಜಿಸ್ ದೇಶ ಕಾ ರಾಜ ವ್ಯಾಪಾರಿ ಹೋತಾ ಹೈ ಉಸ್ ದೇಶ ಕಾ ಜನತಾ ಭಿಕಾರಿ ಹೋತಾ ಹೈ ಅಂತೇಳಿ ಒಂದು ಮಾತಿದೆ. ಯಾವ ದೇಶದ ರಾಜ ವ್ಯಾಪಾರಿಯಾಗಿರ್ತಾನೋ ಆ ದೇಶದ ಜನ ಭಿಕಾರಿಗಳಾಗಿರ್ತಾರೆ ಅಂತೇಳಿ ಡೆಲ್ಲಿ ಸುತ್ತಮುತ್ತ ದೇಶ ಎಲ್ಲ ಮಾತಾಡ್ತಾವ್ರೆ. ಇದು ರಾಜ ವ್ಯಾಪಾರಿ ಆಗಿದ್ದಾನೆ ಅನ್ನೋದು ಒಂದಾದ್ರೆ, ಈ ವ್ಯಾಪಾರದಲ್ಲಿ ಒಂದು ಇನ್ನೊಂದು ಸ್ಪೆಷಲೈಸೇಷನ್ ಇದೆ ಮೋದಿ ವ್ಯಾಪಾರದ ಒಳಗಡೆಯಲ್ಲಿ. ಏನು? ಇಬ್ಬರು ವ್ಯಾಪಾರಿಗಳು, ಇಬ್ಬರು ಕೊಂಡ್ಕೊಳ್ಳೋರು. ಇಬ್ಬರು ಮಾರ್ತಾರೆ, ಇಬ್ಬರು ಕೊಂಡ್ಕೊಳ್ತಾರೆ ಅನ್ನೋಂಥ ಮಾತು ವ್ಯಾಪಕವಾಗಿದೆ. ಸರ್ಕಾರ ಎಲ್ಲವನ್ನು ಮಾರೋದು ಮಾರೋದು ಮಾರೋದು. ನೀವೆಲ್ಲರೂ LIC ಪಾಲಿಸಿದಾರರು ಇರ್ತೀರಿ. LICಗೆ ಪಾಲಿಸಿ ಮಾಡಿಸ್ಕೊಂಡಿರ್ತೀರಿ, ಏನೋ ರಕ್ಷಣೆ ಸಿಕ್ಕುತ್ತೆ, ನಮ್ಮ ದೇಶದ ಕಂಪನಿ ಅದು ಅಂತ. ಪ್ರತಿ ವರ್ಷ LIC ಅವರು 3,000 ಕೋಟಿ ರೂಪಾಯಿ ಡಿವಿಡೆಂಡ್ ಕೊಡ್ತಾರೆ ಸರ್ಕಾರಕ್ಕೆ. LICಯಲ್ಲಿ ಕೇಂದ್ರ ಸರ್ಕಾರದ ಬಂಡವಾಳ ಇರೋದು ಎಷ್ಟು ಗೊತ್ತಾ? ಬರೀ 100 ಕೋಟಿ ರೂಪಾಯಿ. 100 ಕೋಟಿ ರೂಪಾಯಿ ಬಂಡವಾಳ ಹಾಕಿರುವಂಥ ಕೇಂದ್ರ ಸರ್ಕಾರಕ್ಕೆ ಪ್ರತಿ ವರ್ಷ 3,000 ಕೋಟಿ ರೂಪಾಯಿ ಡಿವಿಡೆಂಡ್ ಕೊಡ್ತಾರೆ, 10,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತಾರೆ. ಹೆಚ್ಚು ಕಡಿಮೆ 13,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ದುಡ್ಡು ಕೊಡುವಂತ LICಯನ್ನ ಮಾರಬೇಕು ಅಂತೇಳಿ ಮೋದಿ ಸರ್ಕಾರ ಹೊರಟಿದೆ. ಯಾರಿಗೆ ಸ್ವಾಮಿ ಮಾರ್ತೀರಿ? ಕೊಂಡ್ಕೊಳ್ಳೋಕಿರೋದು ಇಬ್ಬರೇ ಅಲ್ಲ. ಯಾರು ಕೊಂಡ್ಕೊಳ್ತಾರೆ? ಇಬ್ಬರೇ ಕೊಂಡ್ಕೊಳ್ಳೋದು. ಅವ್ರು ಕೊಂಡ್ಕೋಬೇಕು, ಅಲ್ಲ ಇವ್ರು ಕೊಂಡ್ಕೋಬೇಕು. ಮೋದಿ ಅದಾನಿ ಕೊಂಡ್ಕೋಬೇಕು, ಇಲ್ಲ ಅಂದ್ರೆ ಅಂಬಾನಿ ಕೊಂಡ್ಕೋಬೇಕು. ಆ ಇಬ್ಬರಿಗಾಗಿ ಇಡೀ ದೇಶವನ್ನೇ ಮಾರಾಟ ಮಾಡೋದಕ್ಕಿಟ್ಟಿದ್ದಾರೆ. ಇದರ ಬಗ್ಗೆ ದಕ್ಷಿಣ ಕನ್ನಡದ ಯುವ ಜನತೆ ಯೋಚನೆ ಮಾಡಬೇಕಾಗಿದೆ. ದಕ್ಷಿಣ ಕನ್ನಡದ ಜನ ಯೋಚನೆ ಮಾಡಬೇಕಾಗಿದೆ. ಈ ರೀತಿ ನಮ್ಮ ದೇಶದ ನೆಲ, ಜಲ ಸಂಪತ್ತನ್ನ ಎಲ್ಲವನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಪಾರ್ಟಿ, ಅದರ ನಾಯಕತ್ವಕ್ಕೆ ನಾವು ಮೂರ್ಖರು ಕಣ್ಣು ಮುಚ್ಕೊಂಡು ಬೆಂಬಲ ಕೊಡ್ತಿದ್ದೀವಲ್ಲ ಅನ್ನೋಂಥ ಪ್ರಶ್ನೆಯನ್ನ ಇವತ್ತು ಯುವ ಜನ ಹಾಕೋಬೇಕಾಗಿದೆ. ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ, ಯೋಚನೆ ಮಾಡ್ರಿ. ಈ ದೇಶದ ಭವಿಷ್ಯ ಯಾರ ಕೈಯಲ್ಲಿದೆ? ಇಂಥ ವ್ಯಾಪಾರಿಗಳ ಕೈಯಲ್ಲಿ ದೇಶಕ್ಕೆ ಭವಿಷ್ಯ ಇಲ್ಲ. ಈ ದೇಶವನ್ನ ಕಾಪಾಡ್ತಕ್ಕಂಥ ಒಂದು ಪರಂಪರೆ ಇರ್ತಕ್ಕಂಥದ್ದು ಕಮ್ಯುನಿಸ್ಟ್ರಿಗೆ ಅನ್ನುವಂಥದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತೇವೆ. ಈ ನೆಲದ ಒಳಗಡೆಯಲ್ಲಿ ಈ ರೀತಿ ಈಗ ಯಾವುದೆಲ್ಲ ಜನಕ್ಕಾಗಿ ಬಳಕೆ ಆಗಬೇಕು ಅಂತೇಳಿ ನಾವು ಮಾತಾಡ್ತಾ ಇದ್ದೀವೋ ಅವೆಲ್ಲವೂ ಕೂಡ ದೇಶದ ಸಂಪತ್ತಾಗಿ, ಸರ್ಕಾರದ ಸಂಪತ್ತಾಗಿರಬೇಕು ಅಂತ ನಾವು ಹೇಳ್ತೇವೆ. ಚೀನಾ ಬಗ್ಗೆ ತುಂಬ ಮಾತಾಡ್ತಾರೆ. ಚೀನಾ ಬಹಳ ಅಭಿವೃದ್ಧಿ ಆಗಿದೆ. 1947ನೇ ಇಸವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. 1949ರಲ್ಲಿ ಚೀನಾ ಕ್ರಾಂತಿ ಆಯಿತು.
ನಮಗಿಂತ ದುಸ್ಥಿತಿಯಲ್ಲಿದ್ದರು ಚೀನಾದವರು. ನಮಗೆ ಸ್ವಾತಂತ್ರ್ಯ ಬಂದಾಗ ನಮಗಿಂತಲೂ ಹಿಂದುಳಿದಿದ್ರು ಅವರು. ಇವತ್ತೇನಾಗಿದೆ ಪರಿಸ್ಥಿತಿ? ನಮಗಿಂತ 6 ಪಟ್ಟು ಅವರು ಮುಂದಕ್ಕೆ ಹೋಗ್ಬಿಟ್ಟವ್ರೆ. ನಮಗಿಂತ 6 ಪಟ್ಟು ಮುಂದಕ್ಕೆ ಹೆಂಗೋದ್ರು ಅವರು? ನಾವ್ಯಾಕೆ ಹೋಗಕ್ಕಾಗ್ಲಿಲ್ಲ? ನಾವು ಹೋಗಬಾರ್ದಾ? ಚೀನಾಗಿಂತ ನಮಗೇನಾದರೂ ನಮ್ಮ ದೇಶದಲ್ಲಿ ಸಂಪತ್ತು ಕಡಿಮೆ ಇದೆಯಾ? ಸಂಪನ್ಮೂಲಗಳು ಕಡಿಮೆ ಇದಾವ? ಜನರ ತಿಳುವಳಿಕೆ ಕಡಿಮೆ ಇದೆಯಾ? ಜನರ ಒಳಗಡೆಯಲ್ಲಿ ಸ್ಕಿಲ್ ಇಲ್ವಾ? ವಿದ್ಯಾಭ್ಯಾಸ ಇಲ್ವಾ? ದುಡಿತೀವಿ ಅನ್ನೋಂಥ ತಾಕತ್ತಿಲ್ವಾ? ಏನಿಲ್ಲ ನಮ್ಮ ದೇಶದಲ್ಲಿ, ಎಲ್ಲವೂ ಇದ್ದಾವೆ. ಆದರೆ ಜನರ ಕೈಯಲ್ಲಿಲ್ಲ. ಅದು ಕೆಲವೇ ಜನರ ಕೈಯಲ್ಲಿ ಇಡೀ ಸಂಪತ್ತು ಶೇಖರಣೆ ಆಗಿದೆ. ಚೀನಾಗೂ ನಮಗಿರ್ತಕ್ಕಂಥ ವ್ಯತ್ಯಾಸ ಅದು. ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ. ನಾವು ಇಲ್ಲಿ ಬಳಸಿ ಕೂತಿರೋ ಅಂಥವ್ರಿಗೆ ನಾನು ಕೈ ಎತ್ತಿಸಿದ್ರೆ ಯಾವ ಮೊಬೈಲ್ ಯೂಸ್ ಮಾಡ್ತೀರಿ ನೀವು ಅಂತ ನೀವು ಕೇಳಿದ್ರೆ ಖಂಡಿತವಾಗಿ ನೀವು ಜಿಯೋ ಬಳಸ್ತಾ ಇರ್ತೀರಿ, ಇಲ್ಲ ಏರ್ಟೆಲ್ ಬಳಸ್ತಾ ಇರ್ತೀರಿ. BSNL ಯಾರ ಹತ್ರ ಇರಲ್ಲ ಅಂತ ನನಗೆ ಸ್ಪಷ್ಟವಾಗಿ ನನಗೂ ಗೊತ್ತು. ನಾವು ಕೊಡೋವಂಥ ದುಡ್ಡು ಇಲ್ಲಿ ಒಬ್ಬೊಬ್ಬರು ಯೋಚನೆ ಮಾಡ್ರಿ, ಪ್ರತಿಯೊಬ್ಬರು ತಿಂಗಳಿಗೊಂದು 250ರಿಂದ 300 ರೂಪಾಯಿ ಕರೆನ್ಸಿ ಹಾಕ್ಸ್ತೀವ. ನಾವು ತಿಂಗಳಿಗೆ ಹಾಕ್ಸ್ತೀವ. ಇಡೀ ದೇಶದೊಳಗಡೆ ಇರ್ತಕ್ಕಂಥ 140 ಕೋಟಿ ಜನರಲ್ಲಿ 100 ಕೋಟಿ ಜನ ತಿಂಗಳಿಗೆ 300 ರೂಪಾಯಿ ರೀತಿಯಲ್ಲಿ ಕರೆನ್ಸಿ ಹಾಕಿಸಿದ್ರೆ ಎಷ್ಟಾಯ್ತು? 30,000 ಕೋಟಿ ರೂಪಾಯಿ. 30,000 ಕೋಟಿ ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯ್ತು? 3,60,000 ಕೋಟಿ ರೂಪಾಯಿ. ಒಂದು ವರ್ಷಕ್ಕೆ 3,60,000 ಕೋಟಿ ರೂಪಾಯಿ ನಾವು ಏರ್ಟೆಲ್ಗೆ ಮತ್ತು ಜಿಯೋಗೆ ಕಟ್ತಾ ಇದ್ದೀವಲ್ಲ. ಈ ಹಣ BSNL ಹತ್ರ ಇದ್ದಿದ್ರೆ, ಅದು ಸರ್ಕಾರವಾಗಿ ಬಂದಿದ್ರೆ ಸರ್ಕಾರದ ಹತ್ರ ಹಣ ಇರ್ತಿತ್ತು. ನಮ್ಮೂರಿನ ರಸ್ತೆ ಮಾಡಕ್ಕೆ, ನಮ್ಮೂರಲ್ಲಿ ಶಾಲೆ ಕಟ್ಟಕ್ಕೆ, ನಮ್ಮೂರಲ್ಲಿ ಆಸ್ಪತ್ರೆ ಕಟ್ಟಕ್ಕೆ ಹಣ ಇರ್ತಾ ಇತ್ತು. ಜನ ಕೊಡುವಂಥ ತೆರಿಗೆ ಜನರಿಂದ ಈ ದೇಶ. ಆದರೆ ನಾವು ಕಟ್ಟುವಂಥ ತೆರಿಗೆ, ನಾವು ಕೊಡುವಂಥ ಕೊಡುಗೆ, ನಮ್ಮ ಶ್ರಮ, ನಮ್ಮ ಸಂಪತ್ತು ಸರ್ಕಾರಕ್ಕೆ ಸೇರಲ್ಲ. ಎಲ್ಲವೂ ಬಂಡವಾಳದಾರರಿಗೆ ಸೇರುತ್ತೆ. ನಮ್ಮ ದೇಶದ ಶ್ರೀಮಂತ ಬಂಡವಾಳದಾರರು ಈಗಾಗಲೇ ಸ್ವರಾಜ್ ಅವರು ಹೇಳ್ದಂಗೆ 1% ಜನರ ಹತ್ರ 40% ಆಸ್ತಿ ಇದೆ. 10% ಭಾರತೀಯರ ಹತ್ರ 77% ಆಸ್ತಿ ಇದೆ. ಜನರ ಸಂಪತ್ತು ಕೆಲವು ಬಂಡವಾಳದಾರರ ಕೈಗೆ ಸೇರ್ಕೊಳ್ತಾ ಇದೆ. ಆದ್ರಿಂದಾಗಿ ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ. ಈ BJP ಮತ್ತು ಕಾಂಗ್ರೆಸ್ ಎರಡೂ ಕೂಡ ಬಂಡವಾಳದಾರರ ಪರವಾಗಿ ಕೆಲಸ ಮಾಡ್ತಾ ಇದೆ, ಜನರ ಹಿತವನ್ನ ಕಡೆಗಣಿಸಿದೆ. ಆದ್ರಿಂದಾಗಿ ನಿಮ್ಮೂರಲ್ಲಿ ಮೆಡಿಕಲ್ ಕಾಲೇಜ್ ಬೇಕು ಅಂತಂದ್ರೆ ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ನಿಮ್ಮ ಗಮನಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. 11 ಜಿಲ್ಲೆಗಳಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮೆಡಿಕಲ್ ಕಾಲೇಜುಗಳು ಓಪನ್ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ತೀರ್ಮಾನ ಮಾಡಿದೆ. UT ಖಾದರ್ ಅವರಿಗೆ ನಾವು ಕೇಳ್ತಾ ಇದ್ದೀವಿ, ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರಕ್ಕೆ UT ಖಾದರ್ ಅವರೇ ಆಗಲ್ವ ನಿಮ್ಮ ಕೈಯಲ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೆ ಇರೋದೆಲ್ಲವೂ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಆಗಬೇಕಾಗಿದ್ದು ಸರ್ಕಾರಿ ಮೆಡಿಕಲ್ ಕಾಲೇಜು. ಅದರ ಬಗ್ಗೆ ತುಟುಕ್ ಪಿಟುಕ್ ಅನ್ನಲ್ಲ. ಯಾಕೆ? ಖಾಸಗಿ ಅವರ ಹಿಡಿತ, ಖಾಸಗಿ ಬಂಡವಾಳದಾರರ ಪರವಾಗಿ ಕಾಂಗ್ರೆಸ್ ಇದೆ, BJPನೂ ಇದೆ. ಅದನ್ನ ಮುಚ್ಚಾಕೊಳ್ಳಿಕ್ಕೆ, ಅವರ ಲಾಭ ಲೂಟಿಯಲ್ಲಿ ಪಾಲುದಾರರಾಗಲಿಕ್ಕೆ ಇವತ್ತು ಯುವ ಜನರನ್ನ ಕಾಂಗ್ರೆಸ್, BJP ಮತ್ತೊಂದು ಪಾರ್ಟಿ ಹೆಸರಲ್ಲಿ ಧರ್ಮದ ಅಪೀಲನ್ನು ಇಟ್ಟುಬಿಟ್ಟಿದ್ದಾರೆ. ಬಡದಾಡಬೇಕು ಜನ. ಈ ಯಾವ ವಿಚಾರನ ಅವ್ರ ತಲೆಗೆ ಹೋಗೋದು ಬೇಡ. ಅವ್ರ ತಲೆಯಲ್ಲಿ ಹಿಂದೂ ಮುಸ್ಲಿಂ ಅನ್ನೋಂಥ ಪ್ರಶ್ನೆ ಇರಬೇಕಷ್ಟೇ. ಬಡದಾಡ್ತಾ ಇರಬೇಕು ಜನ. ತಮ್ಮ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಧರ್ಮದ ಹೆಸರಲ್ಲಿ ಬಡದಾಡ್ತಾ ಇದ್ರೆ ಕಾಂಗ್ರೆಸ್ಗೂ ಲಾಭ, BJPಗೂ ಲಾಭ. ಮೊದಲು BJPಗೆ ಲಾಭ, ಆಮೇಲೆ ಕಾಂಗ್ರೆಸ್ಗೆ ಲಾಭ. ಯಾಕಂದ್ರೆ ಹೆಂಗಿದ್ರು BJP ಅವರು ಹಿಂದೂ ಮುಸ್ಲಿಂ ಅಂತಾರೆ, ಆ ಹೆಸರಲ್ಲಿ ಮುಸಲ್ಮಾನರು ಈ ಕಡೆಗೆ ಬಂದು ಕಾಂಗ್ರೆಸ್ಗೆ ಬೆಂಬಲಿಸ್ತಾರೆ ಅನ್ನೋಂಥ ಪರಮ ನಂಬಿಕೆ ಕಾಂಗ್ರೆಸ್ಗೆ. ಇದು ಒಳ್ಳೇದು ಮಾಡುತ್ತಾ? ಕರ್ನಾಟಕದ ಸಮಾಜ ಯಾವ ತರದ್ದು? ಆದಿಕವಿ ಪಂಪನ ಮಾತು, ಮಾನವ ಕುಲಂ ತಾನೊಂದೇ ವಲಂ ಅಂತಂದಾಗ ಪಂಪ, ಮಾನವ ಕುಲ ಎಲ್ಲರೂ ಒಂದೇ ಅಂತೇಳಿ ಪಂಪ ಹೇಳ್ದ. ಜೈನ ಕವಿ, ಕರ್ನಾಟಕದ ಆದಿಕವಿ. 12ನೇ ಶತಮಾನದಲ್ಲಿ ವಚನ ಚಳವಳಿಕಾರರು ಬಸವಣ್ಣ ಹೇಳ್ದ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತೇಳಿ ಬಸವಣ್ಣ ಹೇಳ್ದ.
ಎಲ್ಲರೂ ನಮ್ಮವರು ನಮ್ಮವರು ಅಂತ ಹೇಳಂತಂದ. ಕುಲ ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತೇಳಿ ಕನಕದಾಸರು ಹಾಡಿದ್ರು. ನಿನ್ನೆ ಅವರ ಕನಕದಾಸ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ. ಕನಕನ ಪ್ರತಿಮೆ ಇಟ್ಟು ಪೂಜೆ ಮಾಡಿದ್ರೆ ಕನಕ ಎಳೆದಂಥ ವಿಚಾರಗಳು ಜಾರಿಗೆ ಬರ್ತಾವ? ಬರಲ್ಲ. ನಾರಾಯಣ ಗುರುಗಳು ಪ್ರಶ್ನೆ ಇದೆ, ಒಂದೇ ಜಾತಿ ಒಂದೇ ಕುಲ ಒಂದೇ ದೇವರು ಅಂತಂದ್ರು ನಾರಾಯಣ ಗುರುಗಳು. ಆದರೆ ಇವತ್ತು ಅವ್ರನ್ನ ಇಟ್ಕೊಂಡು ಕೆಲವರು ಬೇರೆ ರೀತಿಯಲ್ಲಿ ಅವ್ರನ್ನ ಬಳಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾವಿವೆಲ್ಲದರಿಂದ ಏನು ಕಲಿಯೋದು? ಇವತ್ತಿನ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದಂಥ ಮಾತೇನಿದೆ, ನಾವು ಹುಟ್ಟಿದಾಗ ವಿಶ್ವಮಾನವರಾಗಿ ಹುಟ್ಟುತ್ತೀವಿ, ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ತೀವಿ. ಆದರೆ ಮನುಷ್ಯನ ಉದ್ದೇಶ ಇರಬೇಕಾಗಿರೋದು ನಾವು ವಿಶ್ವಮಾನವರಾಗೇ ಕೊನೆಯಾಗಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾನವಾಗಿ, ಯಾವುದೇ ಜಾತಿ ಮತ ಧರ್ಮ ಭಾಷೆಗಳಿದ್ರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಬದುಕ್ತಕ್ಕಂಥ ಆ ಭಾರತದ ಒಂದು ಸ್ಫೂರ್ತಿ ಏನಿದೆ, ಆ ಭಾರತ ಅನ್ನುವಂಥ ಸಂದೇಶ ಏನಿದೆ, ಭಾರತ ಅನ್ನುವಂಥ ಕಲ್ಪನೆ ಏನಿದೆ, ಅದಕ್ಕಾಗಿ CPM ಪಾರ್ಟಿ ಕೆಲಸ ಮಾಡುತ್ತೆ. ಭಾರತ ಅನ್ನುವಂಥ ವೈವಿಧ್ಯತೆಯ ಎಲ್ಲರನ್ನೂ ಒಟ್ಟಿಗಿಟ್ಕೊಳ್ತಕ್ಕಂಥ, ಎಲ್ಲರ ಒಗ್ಗಟ್ಟಿನಲ್ಲಿ ಭಾರತದ ಪ್ರಗತಿಯನ್ನು ಕಾಣತಕ್ಕಂಥ ಆ ಸ್ಪಷ್ಟ ಉದ್ದೇಶವನ್ನು ಇಟ್ಕೊಂಡು CPM ಪಾರ್ಟಿ ಕೆಲಸ ಮಾಡ್ತಾ ಇದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ನಾನು ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ CPM ಪಾರ್ಟಿಯ ಜೊತೆ ಯಾವ್ಯಾವ ಪಾರ್ಟಿಗಳಲ್ಲಿ ನೀವು ದಾರಿ ತಪ್ಪಿ ಅಲ್ಲೆಲ್ಲ ಹೋಗಿದ್ದೀರಿ, ದಯವಿಟ್ಟು ಇಲ್ಲಿ ಬನ್ನಿ, ಒಂದು ಸರಿಯಾದ ದಾರಿಯಲ್ಲಿ ಒಂದು ಚಳುವಳಿಯನ್ನು ಕಟ್ಟೋಣ, ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತಿಯನ್ನು ಮತ್ತೊಮ್ಮೆ ಎತ್ತಿ ಹಿಡಿಯೋಣ ಅನ್ನೋಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥದ್ದಕ್ಕೆ ತಮಗೆಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.